ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಎಲ್ಲ ವೀಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಇವತ್ತಿನ ದಿವಸ ಈ ವಿಡಿಯೋ ಮಾಡಲು ಕಾರಣ ಏನಂತಂದರೆ, ನಾವು ಡಿಸೆಂಬರ್ 2024, ಜನವರಿ 2025 ಈ ಸಂದರ್ಭದಲ್ಲಿ ಅನೇಕ ರೀತಿಯ ಅಪಘಾತಗಳು, ಏರ್ ಕ್ರ್ಯಾಶು, ಅಗ್ನಿ ದುರಂತಗಳು, ಕೊಲೆ, ಆತ್ಮಹತ್ಯೆ ಎಲ್ಲವೂ ನೋಡ್ತಾ ಇದ್ದೀವಿ ನಾವು ಟಿ ವಿನಲ್ಲಿ. ಈ ಒಂದು ಸಮಸ್ಯೆಗಳು ಇತ್ತೀಚೆಗೆ ಈ 2 ತಿಂಗಳಿಂದ ಈ ಸಮಸ್ಯೆ ಆಗ್ತಾ ಇರೋದು. ಅಷ್ಟೇ ಅಲ್ಲ, ಕೆಲವು ರಾಜಕಾರಣಿಗಳಿಗೆ ಸಮಸ್ಯೆ ಆಗಿದೆ, ಸಿನಿಮಾ ನಟರುಗಳಿಗೆ ಸಮಸ್ಯೆ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಕೆಲವು ಗ್ರಹಗಳ ಕಾಂಬಿನೇಷನ್ನು. ಕರೋನಾ ವೈರಸ್ನ ರೂಪಾಂತರವನ್ನು ಆ ಒಂದು ಕಾಯಿಲೆ ಬರೋ ಸೂಚನೆ ಕಾಣ್ತಾ ಇತ್ತು. ಚೀನಾದಲ್ಲಿ ಬೆಡ್ಗಳು ಸಿಗದೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದರು. ಅಲ್ಲೆಲ್ಲ ಸಮಸ್ಯೆ ಆಗಿತ್ತು. ಅದು ಭಾರತಕ್ಕೆ ಬರೋ ಅಂಥ ಸಂದರ್ಭದಲ್ಲಿ ಶುಕ್ರ ಗ್ರಹವು ಕುಂಭರಾಶಿಗೆ 28/12/2024 ಸಮಯದಲ್ಲಿ ಬಂದಿದ್ದರಿಂದ ಶನಿಯ ಜೊತೆಗೆ ಶುಕ್ರ ಗ್ರಹದ ಉಪಸ್ಥಿತಿ ಈ ಒಂದು ವೈರಸ್ ಹರಡುವುದನ್ನು ನಿಲ್ಲಿಸಿಬಿಡ್ತು. ಹಾಗಾಗಿ ಈ ಶುಕ್ರ ಗ್ರಹ ಅಂತಂದ್ರೆ ಹೀಲರ್, ಶುಕ್ರ ಗ್ರಹ ಅಂದ್ರೆ ಸಂಜೀವಿನಿ ಕಾರಕ, ಶುಕ್ರ ಗ್ರಹ ಅಂದ್ರೆ ವೈದ್ಯ. ಹಾಗಾಗಿ ಶುಕ್ರನ ಉಪಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿ, ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡ್ತಾ ಇದೆ ಅಂತ ಆದರೂ ಕೆಲವು ದುರ್ಘಟನೆಗಳು ನಡೀತಾ ಇರುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಆಗಿದೆ. ಆದರೆ ಈ ಅಗ್ನಿ ದುರಂತಗಳು, ಆಕ್ಸಿಡೆಂಟ್ಗಳು, ಈ ಸಮಸ್ಯೆಗಳು ಮಾತ್ರ ಸ್ವಲ್ಪ ಮುಂದುವರಿತಾ ಇದ್ದಾವೆ. ಇದು ಎಲ್ಲವರೆಗೂ ಮುಂದುವರಿಯುತ್ತೆ? ಈ ಸಮಸ್ಯೆಗಳು ಯಾಕೆ? ಇದಕ್ಕೇನಾದರೂ ಪರಿಹಾರ ಉಂಟೆ? ಅಮೇರಿಕಾದಲ್ಲಿ ಲಾಸ್ ಏಂಜಲೀಸ್ ಅನ್ನೋ ಒಂದು ದೊಡ್ಡ ನಗರ ಸುಟ್ಟು ಭಸ್ಮ ಆಗೋಯ್ತು. ಹೆಸರೇ ಸೂಚಿಸುವಂತೆ ಲಾಸ್ ಏಂಜಲೀಸ್ ಲಾಸ್ ಆಗೋಯ್ತು. ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ದಂಥವ್ರ ಕತೆ ಏನಾಗಿರಬೇಕು? ತುಂಬ ನೆನೆಸ್ಕೊಳ್ಳೋದಕ್ಕೂ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಆದರೆ ಈ ಒಂದು ಗ್ರಹಗಳ ಕಾಂಬಿನೇಷನ್ ಏನೆಲ್ಲ ಮಾಡುತ್ತೆ ಅನ್ನೋವಂಥದ್ದು ಈ ವಿಡಿಯೋ ಮೂಲಕ ಒಂದು ಸ್ವಲ್ಪ ನೋಡೋಣ. ಯಾರಿಗೆ ಈ ಸಮಸ್ಯೆಗಳಾಗ್ತಾ ಇದೆ, ಆ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗುತ್ತಾ ಏನು ಅನ್ನೋವಂಥದ್ದನ್ನು ಚಿಂತನೆ ಮಾಡೋಣ. ಇಲ್ಲಿ ಇದು ರಾಹು ಮೀನರಾಶಿಯಲ್ಲಿ ಇದ್ದಾನೆ. ರಾಹು ಅಂದರೆ ದೊಡ್ಡದು, ಬೃಹತ್ತು, ನಂತರ ಅನಿಲ, ಪೆಟ್ರೋಲ್, ಬಾಂಬ್, ಈ ಥರದ್ದೆಲ್ಲ ನಿಗೂಢ, ಇದೆಲ್ಲ ರಾಹುಗೆ ಸಂಬಂಧಿಸಿದ್ದು. ಕುಜ ಅಂದರೆ ಅಪಘಾತ. ಕೆಲವೊಂದು ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲೂ ಅಲ್ಲ, ಜ್ಯೋತಿಷ್ಯದ ಪ್ರಕಾರ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಗ್ರಹಗಳ ಒಂದು ಸಂಯೋಗದಿಂದ ಈ ಕಾಂಬಿನೇಷನ್ ಬರೋದರಿಂದ ಅದು ಅಪಘಾತ, ಬೆಂಕಿ ಇದನ್ನು ಸೂಚನೆ ಮಾಡುತ್ತೆ. ಶನಿ ಮಹಾರಾಜ ಕುಂಭರಾಶಿಯಲ್ಲಿದ್ದಾನೆ. ಆ ಶನಿ ಮಹಾರಾಜ ಮೀನರಾಶಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾನೆ. ರಾಹು ಕುಂಭರಾಶಿಗೆ ಬರೋವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವೆರಡರ ಮಧ್ಯದಲ್ಲಿ ಕೆಲವು ಗ್ರಹಗಳು ಬಂದಾಗ ಈ ಸಮಸ್ಯೆ ಉಂಟಾಗುತ್ತೆ. ಈ ಒಂದು ಕಾಂಬಿನೇಷನ್ನು ಅಷ್ಟು ಒಳ್ಳೆಯದಲ್ಲ. 2 ಜಲತತ್ವ ರಾಶಿಯಲ್ಲಿ ಒಂದು ರಾಹು, ಒಂದು ಕುಜ ಇರೋದರಿಂದ 2 ಕಾಂಬಿನೇಷನ್ ಬಂದಿದೆ. ಆ ಕಾಂಬಿನೇಷನ್ನು ದುರಂತಗಳು, ಆಕ್ಸಿಡೆಂಟ್ಗಳು, ಬೆಂಕಿ, ಕೆಲವು ಮರ್ಡರ್ಗಳಾಗುವಂಥದ್ದು, ಆಕ್ಸಿಡೆಂಟ್ಗಳೆಲ್ಲ ಈ ಥರದ್ದೆಲ್ಲ ಆಗ್ತಾ ಇದ್ದಾವೆ. ನಾವು ಟಿ ವಿನಲ್ಲಿ ದಿನನಿತ್ಯ ನೋಡ್ತಾ ಇದ್ದೇವೆ. ಅಂದರೆ ರಾಹು ಮತ್ತು ಕುಜ ಮತ್ತು ಶನಿಯ ಒಂದು ಕಾಂಬಿನೇಷನಿಂದ ಅಗ್ನಿ ದುರಂತಗಳು ಆಗ್ತಾ ಇದ್ದಾವೆ. ಈ ಅಗ್ನಿ ದುರಂತಗಳು ಇನ್ನೂ ಒಂದು ಸ್ವಲ್ಪ ದಿವಸ ಹಾಗೆ ಮುಂದುವರಿಯುತ್ತೆ. ತಮಿಳು ನಟರಾದಂತಹ ವಿಶಾಲ್ ಅನ್ನೋರು, ಅವರ ಜಾತಕದಲ್ಲಿ ಗುರು ಮಿಥುನ ರಾಶಿಯಲ್ಲಿದ್ದಾನೆ. ಅಲ್ಲೇ ಕುಜನಿದ್ದಾನೆ. ಮೂಲ ಜಾತಕದಲ್ಲಿ, ಅವರ ಜಾತಕದಲ್ಲಿ ಗುರು ಕುಜ ಅಲ್ಲೇ ಇದ್ದಾರೆ. ಶನಿ ಮಹಾರಾಜ ಕುಂಭರಾಶಿಯಲ್ಲಿದ್ದಾನೆ. ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅನಾರೋಗ್ಯದ ಸಮಸ್ಯೆನ. ಅದೃಷ್ಟವಶಾತ್ ಅಂದರೆ ಏನು ಅಂತಂದರೆ, 29/12/2024 ಡಿಸೆಂಬರ್ ತಿಂಗಳಲ್ಲಿ ಶುಕ್ರ ಇಲ್ಲಿಗೆ ಪ್ರವೇಶ ಮಾಡಿದ್ದಾನೆ, ಕುಂಭರಾಶಿಗೆ. ಶುಕ್ರ ಅಂದರೆ ಹೀಲರ್, ಶುಕ್ರ ಅಂದರೆ ಡಾಕ್ಟರ್, ಶುಕ್ರ ಅಂದರೆ ಸಂಜೀವಿನಿ ಕಾರಕ, ಶುಕ್ರ ಅಂದರೆ ಮಾಸ್ಟರ್. ಈ ಶುಕ್ರನ ಒಂದು
ಈ ಒಂದು ಸಂಯೋಗದಿಂದ ಒಂದು ಒಳ್ಳೆ ಡಾಕ್ಟರು, ಒಂದು ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಆದರೆ ರಾಹು ವಾಯುತತ್ವ ರಾಶಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಶನಿ ಜಲತತ್ವ ರಾಶಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಕಾಂಬಿನೇಷನ್ ಮಧ್ಯದಲ್ಲಿ ಈ ಒಂದು ಶುಕ್ರ ಇಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಚಿಕಿತ್ಸೆ ಸಿಕ್ಕಿರುತ್ತೆ, ಒಂದು ಒಳ್ಳೆ ಡಾಕ್ಟ್ರ್ ಸಿಕ್ಕಿರ್ತಾರೆ. ಅವರು ಆದಷ್ಟು ಬೇಗ ಗುಣಮುಖವಾಗಿ ಬರಲಿ ಆಚೆ ಅಂತೇಳ್ಬಿಟ್ಟು ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಒಂದೇನೆಂದರೆ ಅವ್ರಿಗೆ ಶನಿ ಮತ್ತು ಕುಜ, ರಾಹು ಆ 3 ಗ್ರಹಗಳಿಗೆ ಒಂದು ಪರಿಹಾರ ಅಂತ ಮಾಡಿಕೊಂಡ್ರೆ ಅವ್ರು ಇನ್ನೂ ಒಂದಷ್ಟು ಬೇಗ ಆ ಒಂದು ಸಮಸ್ಯೆಯಿಂದ ಆಚೆ ಬರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಆನಂತರ ನಮ್ಮ ಕನ್ನಡದ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು, ಅವ್ರ ಜಾತಕದಲ್ಲಿ ಗುರು ಕುಂಭರಾಶಿಯಲ್ಲಿ ಇದ್ದಾರೆ. ಕುಂಭರಾಶಿಯಲ್ಲಿ ಇರೋದ್ರಿಂದ ಶನಿ ಅಲ್ಲಿ 2 ವರ್ಷದಿಂದ ಇರೋದರಿಂದ ಅವ್ರಿಗೂ ಸಮಸ್ಯೆಗಳಾಗಿತ್ತು, ಅವ್ರಿಗೂ ಅನಾರೋಗ್ಯ ಸಮಸ್ಯೆ ಆಗಿತ್ತು. ಆದರೆ ಅದೃಷ್ಟವಶಾತ್ ಈ ಶುಕ್ರ 29ನೇ ತಾರೀಕಿಲ್ಲಿ ಬಂದಿರೋದ್ರಿಂದ ಅವ್ರಿಗೊಂದು ಒಳ್ಳೆ ಚಿಕಿತ್ಸೆ, ಒಂದು ಒಳ್ಳೆ ಡಾಕ್ಟ್ರ್ ಸಿಕ್ಕಿರ್ತಾರೆ, ಅವ್ರಿಗೆ ಒಂದು ಚಿಕಿತ್ಸೆ ಆಗಿದೆ, ಅವರು ಅದರಿಂದ ಆಚೆ ಬರ್ತಾ ಇದ್ದಾರೆ. ಅವ್ರಿಗೆ ಆಯುರಾರೋಗ್ಯ ಕೊಟ್ಟು ದೀರ್ಘಾಯುಷ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಒಂದು ಸಮಸ್ಯೆಯಿಂದ ಆಚೆ ಬರ್ತಾ ಇದ್ದಾರೆ. ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಶುಕ್ರನೇ ಕಾರಣ. ಕಾಂಗ್ರೆಸ್ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅವ್ರಿಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ. ಕಾರಣ ಏನು ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾತಕದಲ್ಲಿ ಶುಕ್ರ ಮಿಥುನ ರಾಶಿಯಲ್ಲಿದ್ದಾನೆ, ಶುಕ್ರ ಇಲ್ಲಿದ್ದಾನೆ. ಸ್ತ್ರೀಯರ ಜಾತಕದಲ್ಲಿ ಶುಕ್ರ ಅಲ್ಲಿದ್ದಾನೆ. ಪುರುಷರ ಜಾತಕದಲ್ಲಿ ಗುರುನ ನಾವು ಜೀವಕಾರಕ ಅಂತೀವಿ ಪುರುಷರಿಗೆ, ಸ್ತ್ರೀಯರಿಗೆ ಶುಕ್ರ ಲಗ್ನ ಅಂತ ತಗೊತೀವಿ. ಇಲ್ಲಿ ಸಮಸ್ಯೆ ಏನು ಅಂತಂದರೆ, ಶನಿನೂ ಸಹ ಅವ್ರ ಜಾತಕದಲ್ಲಿ ಇಲ್ಲೇ ಇದ್ದಾನೆ. ಅವ್ರ ಮೂಲ ಜಾತಕದಲ್ಲಿ ಶನಿ ಶುಕ್ರ ಅಲ್ಲಿದ್ದಾರೆ. ಇದು ಪರಿಭ್ರಮಣದಲ್ಲಿ ಇರೋವಂಥ ಗ್ರಹಗಳು. ಶನಿಯ ಒಂದು ಕಾಂಬಿನೇಷನ್ನು ವಾಯುತತ್ವ ರಾಶಿಯಲ್ಲಿದೆ. ರಾಹು ಈ ಕಡೆಗೆ ಬರ್ತಾ ಇದ್ದಾನೆ. ರಾಹು ಜಲತತ್ವದಿಂದ ವಾಯುತತ್ವ ರಾಶಿಗೆ ಹೋಗ್ತಾ ಇದ್ದಾನೆ. ಈ ಕುಜ ರೆಟ್ರೋ ಆಗಿದ್ದಾನೆ. ಹಾಗಾಗಿ ಆ ಶುಕ್ರನ ಮೇಲೆ ಆ ಶನಿ ಮತ್ತು ಕುಜರ ಸಂಯೋಗ ಮತ್ತು ರಾಹುವಿನ ಒಂದು ಸೆಳೆತ, ಹೀಗಾಗಿ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಅವ್ರಿಗೇನು ಸಮಸ್ಯೆ ಆಗಲ್ಲ, ಯಾಕೆಂದರೆ ಶುಕ್ರ ಆಲ್ರೆಡಿ 29 ಡಿಸೆಂಬರ್ 2024 ಶುಕ್ರ ಇರೋದರಿಂದ ಅಲ್ಲಿ ಅವ್ರಿಗೆ ಜೀವಕ್ಕೇನು ಅಪಾಯ ಇಲ್ಲ. ಶುಕ್ರನ ಒಂದು ಕಾಂಬಿನೇಷನ್ ಇರೋದರಿಂದ ಅವ್ರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ. ಶುಕ್ರ ಅಂದರೆ ಸಂಜೀವಿನಿ ಕಾರಕ, ಶುಕ್ರ ಅಂದರೆ ಹೀಲರ್, ಶುಕ್ರ ಅಂದರೆ ಡಾಕ್ಟರ್. ಹಾಗಾಗಿ ಒಳ್ಳೆ ಡಾಕ್ಟರ್ ಸಿಗೋದ್ರಿಂದ, ಒಳ್ಳೆ ಹೀಲಿಂಗ್ ಸಿಗೋದ್ರಿಂದ ಅವರು ಆ ಸಮಸ್ಯೆಯಿಂದ ಆಚೆ ಬರ್ತಾರೆ, ಏನೂ ಸಮಸ್ಯೆ ಇಲ್ಲ. ಈಗ ನಾವು ಜನರಲಾಗಿ ಎಲ್ರಿಗೂ ತೊಗೊತಾ ಇದ್ದೀನಿ. ಈಗ ಪುರುಷರ ಜಾತಕದಲ್ಲಿ ಯಾರಿಗೆ ಪೂರ್ವಭಾದ್ರ, ಉತ್ತರಭಾದ್ರ, ವಿಶಾಖ, ಪುನರ್ವಸು ನಕ್ಷತ್ರಗಳಲ್ಲಿ ಗುರು ಇದ್ದಾನೆ, ಅವರು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಸ್ತ್ರೀ ಜಾತಕದಲ್ಲಿ ಪೂರ್ವಭಾದ್ರ, ಉತ್ತರಭಾದ್ರ, ವಿಶಾಖ, ಪುನರ್ವಸು ನಕ್ಷತ್ರಗಳಲ್ಲಿ ಶುಕ್ರ ಇತ್ತು ಅಂದರೆ ಅವರು ಸ್ತ್ರೀಯರು ಹುಷಾರಾಗಿರಬೇಕಾಗತ್ತೆ. ರಾಹು ಮತ್ತು ಶನಿಗಳು ಎದುರು ಬದ್ರ ಆಗ್ತಾ ಇರೋದ್ರಿಂದ ಅವ್ರ ಮಧ್ಯದಲ್ಲಿ ಈ ಒಂದು ಗ್ರಹಗಳು ಸಿಗಾಕೊಂಡಾಗ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ. ಆಮೇಲೆ ಕೆಲವೊಮ್ಮೆ ಆಕ್ಸಿಡೆಂಟ್ಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು. ಈ ಚಾರ್ಟನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಮಂಗಳ ಗ್ರಹ ಈಗ ಕಟಕ ರಾಶಿಯಲ್ಲಿದ್ದು ಜನವರಿ 21ನೇ ತಾರೀಕು ಮಿಥುನ ರಾಶಿಗೆ ಬರುತ್ತಾನೆ. ಬಂದು ಏಪ್ರಿಲ್ 3ನೇ ತಾರೀಕುವರೆಗೂ ಅಲ್ಲಿ ಸ್ಥಿತನಾಗಿದ್ದು ಕಟಕ ರಾಶಿಗೆ ಹಿಂತಿರುಗುತ್ತಾನೆ. ಜೂನ್ 7ನೇ ತಾರೀಕು ಸಿಂಹ ರಾಶಿಗೆ ಬರುತ್ತಾನೆ. ನಂತರ ಶುಕ್ರ ಗ್ರಹ ನೋಡಿ ಈಗ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದು ಜನವರಿ 27ನೇ ತಾರೀಕು ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಮಾರ್ಚ್ 2ನೇ ತಾರೀಕು ಇಂಚಲನ ಪ್ರಾರಂಭ ಮಾಡ್ತಾನೆ. ಏಪ್ರಿಲ್ 12ನೇ ತಾರೀಕುವರೆಗೂ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಮುಂದೆ ಹೇಳಿದ್ದೀನಿ. ಆ ಒಂದು ಕಾಂಬಿನೇಷನ್ ಇರೋವಂಥ ಜಾತಕಸ್ಥರು
ಪರಿಹಾರವನ್ನು ಮಾಡ್ಕೊಬೇಕಾಗುತ್ತೆ. ನಂತರ ಶನಿ ಮಹಾರಾಜ ಮಾರ್ಚ್ 30ನೇ ತಾರೀಕು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ನಂತರ ರಾಹು ಗ್ರಹ ಮೇ 18ನೇ ತಾರೀಕು ಕುಂಭರಾಶಿಗೆ ಬರುತ್ತಾನೆ. ಆ ನಂತರ ಗುರು ಗ್ರಹವು ಮೇ 15ನೇ ತಾರೀಕು ಮಿಥುನ ರಾಶಿಗೆ ಬರುತ್ತಾನೆ. ಮೇ 15ನೇ ತಾರೀಕು ಗುರುಗ್ರಹ ಮಿಥುನ ರಾಶಿಗೆ ಬಂದಾಗ ಪೂರ್ವಭಾದ್ರ, ಉತ್ತರಭಾದ್ರ, ವಿಶಾಖ, ಪುನರ್ವಸು ನಕ್ಷತ್ರಗಳಲ್ಲಿ ಯಾರಿಗೆ ಗುರು ಇದೆ ಪುರುಷ ಜಾತಕದಲ್ಲಿ ಅವರಿಗೆ, ಮತ್ತು ಯಾರಿಗೆ ಸ್ತ್ರೀ ಜಾತಕದಲ್ಲಿ ಶುಕ್ರ ಇದ್ದಾನೆ ಅವ್ರಿಗೆ ಸ್ವಲ್ಪ ಸಮಸ್ಯೆಯಿಂದ ಬಿಡುಗಡೆ ಆಗೋ ಸಾಧ್ಯತೆ ಇರುತ್ತೆ. ನಂತರ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲ ಒಳ್ಳೇದಾಗ್ಲಿ. ಈ ಸಮಸ್ಯೆಯನ್ನು ನಾನು ತಿಳಿಸಿದ್ದಕ್ಕೆ ಅದು ಪರಿಹಾರ ಆಗಲ್ಲ. ಆ ಗ್ರಹಗಳಿಗೆ ಒಂದು ತೃಪ್ತಿ ಆಗುವಂತೆ ಒಂದು ಪೂಜೆ ಪುನಸ್ಕಾರಗಳನ್ನ, ದೇವಸ್ಥಾನಕ್ಕೆ ಹೋಗಿ ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ದೈವತ್ವದಲ್ಲಿ ಸಮರ್ಪಿಸಿಕೊಂಡಾಗ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ಬೋದು. ಆ ಒಂದು ಉದ್ದೇಶಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದು. ಆ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ, ರಾಹು, ಶನಿ, ಕುಜ ಈ 3 ಗ್ರಹಗಳಿಗೆ ಒಂದು ಸ್ವಲ್ಪ ಪರಿಹಾರ ಮಾಡಬೇಕಾಗುತ್ತೆ. ಏನು ಪರಿಹಾರ ಮಾಡ್ಬೋದು ಅಂತಂದರೆ, ಕುಜನಿಗೆ ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರಾರ್ಥನೆ ಮಾಡ್ಕೊಳ್ಳೋವಂಥದ್ದು ಮಾಡಬೇಕು. ಆನಂತರ ರಾಹು ಶನಿಗೆ ಏನು ಮಾಡಬೇಕು ಅಂತಂದರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು ಬಾಳೆಹಣ್ಣು ಹೂವುಗಳನ್ನು ಅರ್ಪಿಸೋವಂಥದ್ದು. ಆ ರೀತಿ ನಿಜವಾಗಲೂ ಯಾರಾದರೂ ಸಮಸ್ಯೆಗೆ ಒಳಗಾಗಿತ್ತು ಅಂದರೆ ಆ ಸಮಸ್ಯೆಯಿಂದ ಹೊರಗಡೆ ಬರಲಿ ಅಂತೇಳ್ಬಿಟ್ಟು ಒಂದು ವಿಳೆಯದೆಲ್ಲ ಹಾರ ಅಂತ ಆಂಜನೇಯನಿಗೆ ಹಾಕಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋವಂಥದ್ದು, ಆಂಜನೇಯನಿಗೆ ಜಪ ಮಾಡ್ಕೊಳ್ಳೋವಂಥದ್ದು. ಹನುಮತೇ ನಮಃ, ಶಂ ಶನೇಶ್ವರಾಯ ನಮಃ, ರಾಮ್ ರಾಘವೇ ನಮಃ, ಮಂ ಮಂಗಳಾಯ ನಮಃ. ಈ ಒಂದು ಮಂತ್ರಗಳನ್ನು ಬೆಳಗ್ಗೆ ಸಾಯಂಕಾಲ ಹೇಳ್ಕೊಳ್ಳೋವಂಥದ್ದು, ನವಗ್ರಹಗಳ ಸ್ತೋತ್ರ ಹೇಳ್ಕೊಳ್ಳೋವಂಥದ್ದು, ಆ ದೇವಸ್ಥಾನಕ್ಕೆ ಪ್ರತಿ ದಿವಸ ಭೇಟಿ ಕೊಡುವಂಥದ್ದು. ಈ ರೀತಿ ಆದಾಗ ಈ ಸಮಸ್ಯೆಯಿಂದ ಆಚೆ ಬರ್ಬೋದು. ಈ ಒಂದು ವಿಡಿಯೋದಿಂದ ನಿಮಗೆ ಕೆಲವೊಂದು ಮಾಹಿತಿ ಸಿಕ್ಕಿ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.